ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಪವನ್. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಅಣ್ಣಂದು ಒಂದು ಸಣ್ಣ ಕನಸು ನೆರವೇರ್ತಿದೆ. ಅವನೊಂದು ಆಸೆ ಪಟ್ಟಿದ್ದ, ಒಂದು ಸಣ್ಣದಾಗಿ ಒಂದು ಕನಸು ಕಟ್ಕೊಂಡಿದ್ದ. ಸೊ ಒಂದು 2 ಇಯರ್ಸಿಂದ ಅದು ಇವತ್ತು ಈಡೇರ್ತಿದೆ. ಸೊ ಅದಕ್ಕೆ ನಾನು ನಮ್ಮಪ್ಪ ಅಮ್ಮ ತುಮಕೂರಿಗೆ ಹೋಗ್ಬೇಕಾಗಿತ್ತು. ತುಮಕೂರಿಗೆ ಹೊಟ್ಟಿದ್ದೀವಿ ಇವಾಗ, ತುಮಕೂರಿಗೆ ಹೋಗೋಣ ಅಂತ. ಸೊ ಅವನು ಬೆಂಗಳೂರಿಂದ ತುಮಕೂರಿಗೆ ಬರ್ತಿದ್ದಾನೆ. ಬನ್ನಿ ಹೋಗೋಣ. ಏನು ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ಲಾಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಏನು ಕನಸು, ಏನಕ್ಕೆ ತುಮಕೂರಿಗೆ ಬರ್ತಿದ್ದಾನೆ, ನಾವೇನಕ್ಕೆ ತುಮಕೂರಿಗೆ ಹೋಗ್ತಿದ್ದೀವಿ, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ. 10 ಗಂಟೆ ತಿಂಡಿ ಎಲ್ಲ ಮುಗೀತು. ಸೊ ಅಪ್ಪ ರೆಡಿಯಾಗಿದ್ದಾರೆ, ಸೊ ಅಮ್ಮ ರೆಡಿ ಆಗ್ತಿದ್ದಾರೆ. ರೆಡಿಯಾಗಿ ಇವಾಗ ಹೊರಡೋದಷ್ಟೇ. ಬನ್ನಿ ಏನು ಎತ್ತ ಅಂತ ನೋಡೋಣ. ಸೊ ಫೈನಲಿ ಅಪ್ಪ ಅಮ್ಮನ ಲೈಕ್ ನಮ್ಮ ಅಣ್ಣ ಬಂದಿದ್ದ. ಸೊ ಅಲ್ಲಿಗೆ ಬಿಟ್ಟು ನಾನು ಮಾರ್ಕೆಟಿಗೆ ಬಂದೆ, ತುಮಕೂರು ಮಾರ್ಕೆಟಿಗೆ ಹೂವು ತಗೊಂಡೋಗ್ಬೇಕಿತ್ತು. ಸ್ವಲ್ಪ ಐಟಮ್ಸ್ ತಗೊಂಡೋಗ್ಬೇಕು ಅಂತ ಮಾರ್ಕೆಟಿಗೆ ಬಂದು ಹೂವು ತಗೊಂಡು ಹೋಗ್ತಾ ಇದ್ದೀನಿ. ಹೂದ ರೇಟ್ ಅಂತೂ ಸಕ್ಕ ರೇಟ್ ಆಗಿದೆಯಪ್ಪ. ಇವಾಗ 100 ರೂಪಾಯಿ ಮಾರು ಹೇಳ್ತಾರೆ. ಇವತ್ತು ಯಾಕಪ್ಪ ತುಮಕೂರಿಗೆ ಬಂದಿದ್ದೀವಿ ಅಂದರೆ, ಸೊ ಸ್ವಲ್ಪ ಹೊತ್ತು ನಿಮಗೆ ಗೊತ್ತಾಗುತ್ತೆ, ಹೋಗ್ತೀನಲ್ರಿ. ಸೊ ಅಲ್ಲಿಗೆ ಹೋಗಿ ಹೇಳ್ತೀನಿ. ಬಾಳೆಹಣ್ಣು ತಗೊಂಡದ್ದು, ಇನ್ನು ಬಾಳೆಹಣ್ಣು ತಗೊಂಡು ಹೋಗೋಣ. ಹೂವು ತಗೊಂಡಿದ್ದಾಯ್ತು. ಸೊ ಬಾಳೆಹಣ್ಣು ತಗೊಂಡು ಆಂಟಿ ಎಷ್ಟು ಆಂಟಿ ಕೆಜಿ? ಸೊ ನಾನು ನಮ್ಮಮ್ಮ ನಮ್ಮ ಅಣ್ಣ ನಮ್ಮಪ್ಪ ಎಲ್ಲ ಇವಾಗ ಇನ್ನೂ ಟೈಮ್ ಇದೆ. 2 ಗಂಟೆಗೆ ನಾವು ಬಂದಿರೋ ಕೆಲ್ಸಕ್ಕೆ ಹೇಳಿದ್ದಾರೆ. 2 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಇವಾಗ ಅಲ್ಲೇ ಪೂಜಾ ಸಾಮಾನು ಎಲ್ಲ ತಗೊಂಡಿದ್ದೀನಿ ಅಂತ ಮೇ ಬಿ ಅಲ್ಲೇ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. 2 ಗಂಟೆಗೆ ಟೈಮ್ ಹೇಳಿರೋದು, 2 ಗಂಟೆಗೆ. ಸೊ 2 ಗಂಟೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಇನ್ನು ಅಂಜನ್ ಬರ್ತಿದ್ದಾನೆ. ಅಂಜನ್ನ ಕರೆದಿದ್ದೆ, ಸೊ ಅವ್ನು ಬರ್ತಿದ್ದಾನೆ. ಸೊ ಇವಾಗ ಅಲ್ಲಿ 12 ಗಂಟೆ. ಸೊ 12 ಗಂಟೆಯಿಂದ 2 ಗಂಟೆವರೆಗೂ ಟೈಮ್ ಸರಿ ಇಲ್ಲ ನಾವು ಬಂದಿರೋ ಕೆಲಸಕ್ಕೆ ಅಂತ. ಸೊ 2 ಗಂಟೆ ಮೇಲೆ ನಾವು ಅಷ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಮಾಲ್ ಇದೆ. ಸೊ ತುಮಕೂರು ಎಸ್ ಮಾಲು ನೋಡಿ. ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಹೋಗ್ತಿದ್ದಾರೆ ಒಳಗಡೆ, ಮಾಲ್ಗೆ ಹೋಗಿ ಬರೋಣ ಅಷ್ಟೊತ್ತಿಗೆ ಅಂತ. ಸೊ ಮಾಲಿಗೆ ಏನಪ್ಪ ಅಂದರೆ, ನಂದು ಗ್ರ್ಯಾಜುಯೇಷನ್ ಇದೆ. ಸೊ ನಾನು ಗ್ರ್ಯಾಜುಯೇಷನ್ಗೆ ಬಟ್ಟೆ ತೊಗೊಂಡಿರ್ಲಿಲ್ಲ. ಇನ್ನೊಂದು 2 ಡೇಸ್ ಅಷ್ಟೇ ಟೈಮ್ ಇರೋದು. ಇಲ್ಲೇ ಊರಲ್ಲಿದೆ, ಬೆಂಗಳೂರಲ್ಲಿಲ್ಲ. ಸೊ ಅದಕ್ಕೋಸ್ಕರ ಗ್ರ್ಯಾಜುಯೇಷನಿಗೆ ಬಟ್ಟೆ ನೋಡೋಣ. ಇನ್ನೂ ಟೈಮ್ ಇದೆಯಲ್ಲ, 2 o'clockವರೆಗೂ ಇನ್ನೂ 2 hours ಟೈಮ್ ಇದೆ. ಸೊ ಬಟ್ಟೆ ನೋಡೋಣ ಅಂತ ಮಾಲ್ಗೆ ಹೋಗ್ತಾ ಇದ್ದೀವಿ. ಟ್ರೈ ಮಾಡ್ತೀನಿ ಅಷ್ಟೇ. ಟ್ರೈ ಮಾಡಿ ಚೆಕ್ ಮಾಡಿ ಚೆನ್ನಾಗಿದ್ರೆ ತಗೊಳೋದು, ಚೆನ್ನಾಗಿಲ್ಲ ಅಂದರೆ ಬೆಂಗಳೂರಲ್ಲಿ ತಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಎಕ್ಸಲೇಟ್ರಲ್ಲಿ ಬರ್ಬೇಕಾದ್ರೆ, ಎಕ್ಸಲೇಟ್ರಲ್ಲಿ ನಮ್ಮ ಅಮ್ಮಗೆ ಯಾವತ್ತೂ ರೂಢಿ ಇಲ್ಲ. ಎಕ್ಸಲೇಟ್ರಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಇದು ಬೆಂಗಳೂರುಗಳಲ್ಲೂ ಅಷ್ಟೇ, ಓರಿಯನ್ ಮಾಲಲ್ಲಿ ಬಂದು ತಟ್ಟಾಡ್ತಾರೆ. ಸ್ಟೆಪ್ಸ್ ಹತ್ಕೊಂಡ್ಬರ್ತೀನಿ. ಸ್ಟೆಪ್ಸ್ ಓರಿಯನ್ ಮಾಲ ಸ್ಟೆಪ್ಸೇ ಇಲ್ಲ ನೋಡೋಣ ಇದ್ರೆ. ಎತ್ತಾಯ್ತು ಅಪ್ಪಾಜಿ. ನಮ್ಮಪ್ಪ ಇನ್ನೂ ಬಂದಿಲ್ಲ ನೋಡಿ. ನಮ್ಮಪ್ಪ ಇವಾಗ ಬರ್ತಿದ್ದಾರೆ. ಸೊ ಓರಿಯನ್ ಮಾಲಲ್ಲೂ ಅಷ್ಟೇ ಬರ್ಬೇಕಾದ್ರೆ ಸ್ಟೆಪ್ಸ್ ಹತ್ಕೊಂಬರ್ತೀನಿ ಅಂತಾರೆ. ಆ ಸ್ಟೆಪ್ಸೇ ಇಲ್ಲ. ಅಲ್ಲಿ ಎಕ್ಸಲೇಟ್ರಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಆಗ್ಲೇ ಇಲ್ಲ ಪಾಪ. ಸ್ವಲ್ಪ ಯಾವತ್ತೂ ಹೋಗಿಲ್ವಲ್ಲ, ಸೊ ಎಕ್ಸಲೇಟ್ರಲ್ಲಿ ಸ್ವಲ್ಪ ಭಯ ಪಡ್ತಾರೆ ಸ್ಟೆಪ್ಸ್ ಇಡ್ಬೇಕಾದ್ರೆ. ಆಮೇಲೆ ಕಂಫರ್ಟಬಲ್ ಆಗಿ ಆಗ್ತಾರೆ. ಸ್ವಲ್ಪ ಹೋಗ್ತಿದ್ರೆ ಸೊ ಆಟೋಮೆಟಿಕಲಿ ಸರಿ ಹೋಗುತ್ತೆ. ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ಇಬ್ರು ಹೋಗ್ತಾ ಇದ್ದಾರೆ ಮ್ಯಾಕ್ಸಿಗೆ. ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ತಗೊಳ್ಬೇಕು. ಏನು ತಗೊಳ್ಬೇಕು ಅಂತಾನೆ ಇನ್ನೂ ಗೊತ್ತಿಲ್ಲ. ಇನ್ನು 2 days ಅಷ್ಟೇ ಟೈಮ್ ಇರೋದು. ಸೊ ಲೆಟ್ಸ್ ಸಿ ಏನೇನಾಗುತ್ತೆ, ಏನೇನಿದು ಪ್ರತಿಯೊಂದು. ಎಸ್ ಮಾಲಲ್ಲಿ ಬಂದಿದ್ದೀವಿ, ಮ್ಯಾಕ್ಸಲ್ಲಿ. ಓಕೆ. ಯಾವ ಇದರಲ್ಲೂ ಮಾಲ್ಗಳಲ್ಲಿ ಫೋನ್ ಒಳಗಡೆನೆ ಅಲೋ ಮಾಡಲ್ಲ ನೋಡಿ. ಇಲ್ಲಿ ಸಣ್ಣ ಮಕ್ಳನ್ನೆಲ್ಲ ಮಾಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಯಾವ್ದೋ ಫಿಲಮ್ ತೋರ್ಸೋದಕ್ಕೆ ಏನೋ ಅನ್ಸುತ್ತೆ ನೋಡಿ. ಸಣ್ಣ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ, ಯಾವ್ದೋ ಸ್ಕೂಲ್ ಮಕ್ಳು ಅನ್ಸುತ್ತೆ.
ನೋಡ್ ನಮ್ಮ ಅಣ್ಣ ಹೇಳ್ತಾವನೆ ನಮ್ಮಮ್ಮ ಯಾವ್ದೋ ಕಾಫಿ ಪುಡಿ ತಗೊಂತು ಅದು ನಮ್ಮಮ್ಮ ಯಾವ್ದೋ ಕಾಫಿ ಪುಡಿ ತಗೊಂಡ್ರು ಸೊ ಅದಕ್ಕೆ ಹೇಳ್ಕೊಂಡ್ಬಿಡ್ತಾವನೆ ಕಾಫಿ ಹೆಂಗ್ ಕಾಸೋದು ಅಂತ ಅವ್ರು ಇಷ್ಟು ವರ್ಷ ಕಾಸವ್ರೆ ಇವನ್ ಇವಾಗ ಹೇಳ್ಕೊಂಡ್ಬಿಡ್ತಾವನೆ ಕಾಫಿ ಹೆಂಗ್ ಕಾಸೋದು ಅವ್ರಿಗೆ ಅಂತ ಏನ ಸೊ ಡಿಮಾರ್ಟಿಗೆ ಬಂದ್ಮೇಲೆ ಡಿಮಾರ್ಟ್ ಪ್ರಸಾದ ಟ್ರೈ ಮಾಡ್ದಲ್ಲೇ ಹೋಗೋಣ ಡಿಮಾರ್ಟ್ ಪ್ರಸಾದ ಟ್ರೈ ಮಾಡೋಣ ಬನ್ನಿ ಒಂದ್ಸತಿ ಇಲ್ಲಿ ಕಡ್ಲೆ ಇದೆ ನೋಡಿ ಇಲ್ಲಿ ಕಡ್ಲೆ ಇದೆ ಅಲ್ಲೇ ಪಕ್ಕದಲ್ಲೇ ಸಕ್ಕರೆ ಇದೆ ಬನ್ನಿ ಟ್ರೈ ಮಾಡೋಣ ಫೈನಲಿ ಡಿಮಾರ್ಟ್ ಪ್ರಸಾದ ಟ್ರೈ ಮಾಡಿದ್ದಾಯ್ತು ಬೈತಿದ್ದಾರೆ ಚೆಕ್ ಮಾಡಿ ನಮ್ದಷ್ಟೇ ಮಾಡ್ಕೊಂತಿರೋದು ನಾನು ಬೇಡದೇ ಓಕೆ ವಿಡಿಯೋ ಮಾಡಂಗಿಲ್ವಂತೆ ಡಿಮಾರ್ಟ್ ಅಲ್ಲಿ ಎಲ್ಲ ಕಡೆ ಫೈನಲಿ ಡಿಮಾರ್ಟ್ ಪ್ರಸಾದ ಸಕ್ಕರೆ ಮತ್ತೆ ಕಡಲೆ ತಿಂದಿದ್ದಾಯ್ತು ನಮ್ಮ ಅಣ್ಣಂಗ್ ಮದ್ವೆ ಆದ್ಮೇಲೂ ಇದೇ ಗತಿ ಮದ್ವೆಗಿನ ಮುಂಚೆನೂ ಇದೇ ಗತಿ ಮದ್ವೆ ಆದ್ಮೇಲೆ ಇನ್ನು ಹೇಳಕ್ಕೆ ಬೇಡ ಅಲ್ಲ ನಮ್ಮ ಅಮ್ಮ ಏನಾದ್ರು ಕರೆದ್ರೆ ಇಲ್ಲ ಕಣಮ್ಮ ನನ್ನ ಹೆಂಡತಿ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತ ಅನ್ಬೇಕಾದ್ರೆ ಇವಾಗ ನಮ್ಮ ಅಮ್ಮನ್ ಹೇಳ್ಕೊಂಡು ನಮ್ಮ ಅಮ್ಮನ್ ಶಾಪಿಂಗ್ ಮಾಡಿರೋದ ಇದನ್ನ ಟ್ರಾಲಿ ಹೇಳ್ಕೊಂಡು ಮಾಡ್ತಾನ ಅವಾಗ ಕೇರೆ ಮಾಡಲ್ಲ ಇನ್ನೊಮ್ಮು ನನ್ನ ಹೆಂಡತಿ ಶಾಪಿಂಗ್ ಕರೆದವಳು ನಾನು ಅಲ್ಗೋಯ್ತೀನಿ ನಾನು ಬರೋದಿಲ್ಲ ಅಂತ ಅನ್ಬೇಕಾದ್ರೆ ಏನಂತ ನಮ್ಮ ನಿನ್ ಮಗ ಕರೆದ್ರೆ ಶಾಪಿಂಗಿಗೆ ಟೈಮ್ ಇದ್ರೆ ಬರ್ತಾನೆ ಟೈಮ್ ಇಲ್ಲ ಅಂದ್ರೆ ನೀವೇ ಹೋಗ್ರಿ ನಮಗ್ ಬರಕ್ ಬಿಡುವಿಲ್ಲ ಅಂತಾನೆ ಪಕ್ಕ ಇದಂತೂ ಇದಕ್ಕೆ ನಿಮ್ಮ ಆನ್ಸರ್ ಏನು ಅವ್ರಿಗೆ ಏನ್ ಬೇಕಾದಂತ ತಗೊಂಬರ್ಲಿ ಪೇಮೆಂಟ್ ಎಷ್ಟಾದ್ರು ಬಿಲ್ ಪೇಮೆಂಟ್ ಮಾಡ್ತೀನಿ ಅಷ್ಟೇ ಅಂತ ಬರೋದಂತೂ ಇಲ್ಲ ಕೊನೆಗೂ ಬಾಯ್ಬಿಟ್ಟ ಹೆಂಡತಿ ಬಂದಿದ್ದಾದ್ಮೇಲಂತೂ ಅಮ್ಮ ಅಷ್ಟೇ ಅಮ್ಮ ಶಾಪಿಂಗ್ ಕರೆದ್ರು ಬರಲ್ಲ ಏನಿಲ್ಲ ಬರೇ ದುಡ್ಡು ಹಾಕ್ತಾನಂತ ಅಷ್ಟೇ ಶಾಪಿಂಗಿಗೆ ಬರಲ್ಲ ಬರೇ ದುಡ್ಡು ಹಾಕ್ತಾನಂತ ಹೆಂಡತಿ ಕರೆದಿದ ತಕ್ಷಣ ಓಡಾಕ್ತಾನೆ ಆಗದಂತೂ ಒಂದೊಂದ್ ದಿನ ಆದ್ರೂ ತಗೊಂತಲೇ ಇರ್ತಾರೆ ಅಲ್ಲಿವರೆಗೂ ಕಾಯ್ಕೊಂಡು ಪಿ ಎಷ್ಟ್ ದಿವಸ ಆದ್ರೂ ಅಮ್ಮ ಅಂದ್ಮೇಲೆ ಕಾಯ್ಲೇಬೇಕು ಒಂದ್ ದಿವಸ ಅಂತ ಅಲ್ಲ ಬೇರೆದಕ್ಕೆಲ್ಲ ಕಾಯ್ತೀವಿ ಶಾಪಿಂಗಿಗೆಲ್ಲ ಕಾಯಲ್ಲ ಅವ್ರಿಗೆ ಅವ್ರಿಗೆ ಏನ್ ಬೇಕೋ ಬೇರೆದೇನು ಊಟ ಹಾಕೋವರ್ಗು ಊಟ ಹಾಕೋವರ್ಗು ಯಾರಿಗೆ ನನಗೆ ಅವನು ಊಟ ಹಾಕೋವರ್ಗು ಅಷ್ಟೇ ಊಟ ಹಾಕಿ ಬೆಳ್ಸೋವರ್ಗು ಅಷ್ಟೇ ನೋಡಮ್ಮ ಏನ್ ಹೇಳ್ತಾವನೆ ಊಟ ಹಾಕೋವರ್ಗು ಕಾಯ್ತಾರಂತ ಊಟ ಮಾಡ್ಕೊಂಡು ಹೋಗ್ತಾನೆ ಹೇಳ್ತಾನೆ ಅವ್ರಿಗೆ ಏನ್ ಬೇಕೋ ತಗೊಂಡ್ಲಿ ಕೊಡಿಸ್ತೀನಿ ಶಾಪಿಂಗ್ ಮಾಡ್ಕೇಳ್ರಿ ಅವರೆಲ್ಲ ನಾನ್ ಬರಲ್ಲ ಅದೇ ಅವ್ರ ಹೆಂಗಸ್ರು ಕರ್ಕೊಂಡು ಹೋಗ್ದು ಸುಮ್ನಿರ್ತಾರೆ ಅವ್ರ ಹೆಂಗಸ್ರು. ಹೇಳ್ತಾರಲ್ಲ ಮದುವೆ ಅಲ್ಲ ಹೆಂಗಸ್ರು ಹೋಗ್ದು ಸುಮ್ನೆ ಅವ್ರ ಏನೇನ್ ಬೇಕೋ ಎಲ್ಲ ತಗೊಂಡ್ ಹುಡಿಕೊಂಡ್ ಬರ್ಲಿ ಬಿಲ್ ಪೇಮೆಂಟ್ ನಾನ್ ಮಾಡ್ತೀವಿ ಬಿಲ್ ಕೊಡ್ತೀನಿ ಅಮ್ಮ ನೋಡಿ ಇನ್ನ ಇವಾಗ್ಲೇ ಹಿಂಗೆ ಮದ್ವೆನೇ ಆಗಿಲ್ಲ ಮದ್ವೆ ಆದ್ರಿ ಹಿಂಗೆ ಅದೇ ಮದ್ವೆ ಆದ್ಮೇಲೆ ಹೇಳ್ತಾನೆ ಅಮ್ಮ ನಂಗ್ ಬಿಡ್ಬಿಲ್ಲಮ್ಮ ನೀವ್ ಅದೇನೇನ್ ತಗೊಳ್ರಿ ಅಕೌಂಟ್ ಹಾಕ್ತೀನಿ ಅಂತ ಅಲ್ಲೋಡಪ್ಪ ಅಪ್ಪ ಓಯ್ ಹೇಳ್ತಾವನೆ ನಮ್ಮಮ್ಮ ಶಾಪಿಂಗ್ ಕರೆದ್ರೆ ಬರಲ್ಲ ನಮ್ಮಮ್ಮ ಏನ್ ಬೇಕಾದ್ರೂ ತಗೊಂಡ್ ಫೋನ್ ಮಾಡ್ಲಿ ಕಾಸು ಹಾಕ್ತೀನಿ ಅಷ್ಟೇ ನಾನು ಶಾಪಿಂಗ್ ಬರಲ್ಲ ನಾನು ಹೆಂಡತಿ ಜೊತೆ ಹೋಗ್ತೀನಿ ಊಟ ಮಾತ್ರ ನನಗೆ ಹಾಕ್ಲಿ ಸಾಕು ಅಂತವ್ನಿ ಏನ್ ಹೇಳ್ತೀಯ ಊಟ ಹಾಕಿದ್ರೆ ಸಾಕು ನಮ್ಮಮ್ಮ ನಂಗೆ ನಾನು ನಮ್ಮಮ್ಮ ಕರೆದ್ರೆ ಶಾಪಿಂಗ್ ಬರಲ್ಲ ಊಟಕ್ಕೆ ಮಾತ್ರ ಕಾಯ್ತೀನಿ ಅಂತ ಏನ್ ಹೇಳ್ತೀಯ ಊಟ ಹಾಕಲ್ಲ ಅನ್ನಕ್ಕಾಗೈತೆ ಮನೆ ಮಗ್ಗೆ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಯಾ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಓಡ್ತಿದ್ಯಲ್ಲ ಯು ಆರ್ ಮೈ ಕಂಫರ್ಟ್ ಅಂತ ಸೊ ನನಗೆ ನಮ್ಮ ಅಮ್ಮ ಕಂಫರ್ಟ್ ಸೊ ಅದಕ್ಕೆ ನಮ್ಮ ಅಮ್ಮಂಗ್ ಕೊಡ್ತಿದ್ದೀನಿ ಅದನ್ನ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವ ನಾನ್ ನಮ್ಮ ಅಮ್ಮಂಗ್ ಕಂಫರ್ಟ್ ಅಂತ ಇದು ಕೊಡ್ತಿದ್ರೆ ಹುಡುಗಿರಿಲ್ದವ್ರಿಗೆಲ್ಲ ಬರೇ ನಮ್ಮ ಅಮ್ಮನೇ ಕಂಫರ್ಟ್ ಅಂತ ಕೊಡ್ತಿದ್ದೆ ಸರ್ಫ್ ಎಕ್ಸೆಲ್ ಬೇಡ ಅಪ್ಪಿ ಅದು ಲಿಕ್ವಿಡ್ ಬರುತ್ತೆ ಲಿಕ್ವಿಡ್ ತಗೋ ಸರ್ಫ್ ಎಕ್ಸೆಲ್ ಅಲ್ಲೇ ತಗೋ ಅದನ್ನ ನಮ್ಮ ಅಮ್ಮನೇ ನನಗೆ ಕಂಫರ್ಟ್ ಅಂತ ಕೊಡ್ತಿದ್ದೆ ಅದಕ್ಕೆ ನಾವು ಯಾವ್ದೋ ಒಂದು ಹುಡುಗಿ ಬಂದು ನೋಡ್ಕೊಂಡು ಹೋಯ್ತಾವಳೆ ಪಕ್ಕದಲ್ಲಿ ನಿಂತ್ಕೊಂಡು ಸ್ಮೈಲ್ ಕೊಟ್ಕೊಂಡು ಅದಕ್ಕೆ ವಿಡಿಯೋ ಅಲ್ಲಿಗೆ ಆಫ್ ಮಾಡ್ಬಿಟ್ಟೆ ಫೈನಲಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ನನಗೆ ಶಾಪಿಂಗ್ ಮಾಡ್ಬೇಕು ಅಂತ ಬಂದು ನಮ್ಮ ಅಮ್ಮನೇ ಮನೆಗೆಲ್ಲ ಶಾಪಿಂಗ್ ಮಾಡ್ಕೊಂಡ್ರು ಶಾಪಿಂಗ್ ಎಲ್ಲ ಮುಗ್ದು ಬಿಲ್ಲಿಂಗ್ ಮಾಡಿಸ್ತಿದ್ದಾರೆ ಬಿಲ್ಲಿಂಗ್ ಹತ್ರ ಇದ್ದಾರೆ ಬಿಲ್ಲಿಂಗ್ ಮಾಡಿಸಿ ಲೆಟ್ಸ್ ಗೋ ಸ್ವಲ್ಪ ಕೆಲಸ ಇದೆ 2 ಗಂಟೆಗೆ ಬರ್ರಿ ಅಂತ ಹೇಳಿದ್ರಲ್ಲ ಸೊ ಗಾಯ್ಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಸೊ ಶಾಪಿಂಗ್ ಮುಗಿದು ಇವಾಗ 2 ಗಂಟೆಗೆ ಬರಡಿದ್ರು ಅಲ್ಲೇನೋ ಕೆಲಸ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ 2 ಗಂಟೆ ಟೈಮ್ 1:30 ಇವಾಗ ಇನ್ನೊಂದು ಹಾಫ್ ಅನ್ ಅವರ್ ಟೈಮ್ ಇದೆ ಶಾಪಿಂಗ್ ಎಲ್ಲ ಮುಗಿಸಿ ನಾನೇನು ಬಟ್ಟೆ ತಗೊಳ್ಳಿಲ್ಲ ಸೊ ನಮ್ಮ ಅಮ್ಮ ಮನೆಗೆ ಐಟಮ್ಸ್ ತಗೊಂಡ್ರು ಫಸ್ಟ್ ಟೈಮ್ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿದ್ದು ಫಸ್ಟ್ ಡೇನೆ ನಮ್ಮಮ್ಮ 4,000 ರೂಪಾಯಿ ಪೇ ಮಾಡೋದು ಡಿಮಾರ್ಟ್ ಅಲ್ಲಿ
ಸೇಮ್ ರೇಟೇ, ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಷ್ಟೇ. ಡಿಮಾರ್ಟಲ್ಲಿ ಅಂಗಡಿಗೆ ತಗೊಂಡ್ರು ಅಷ್ಟೇ, ಇದ್ರಲ್ಲಿ ತಗೊಂಡ್ರು ಅಷ್ಟೇ. ನೋಡಿ ಇಲ್ಲೊಂದು ಬ್ಯಾಗ್ ಇದೆ, ಅಲ್ಲೊಂದು ಬ್ಯಾಗ್ ಇದೆ, ಅದು ನಮ್ಮ ಅಣ್ಣ ತಗೊಂಡ. ನಮ್ಮಪ್ಪ ಅಲ್ಲಿ ಮಾತಾಡ್ತಾ ಇದ್ದಾರೆ ಫೋನಲ್ಲಿ. ಸೊ ಇವಾಗ ಇಲ್ಲಿಂದ ಹೋಯ್ತು ಅಲ್ಲಿ ಇದ್ರ ಹತ್ರ ಹೋಗ್ಬೇಕು. ಅಲ್ಲೇನೋ ಸ್ವಲ್ಪ ಕೆಲಸ ಇದೆ. ಸೊ ಏನು ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೊನೆವರೆಗೂ ಏನು ಕೆಲಸ, ಏನು ಎಲ್ಗೆ ಹೋಗ್ತೀವಿ ಅಂತ. ಸೊ ಗೈಸ್, ಕೊನೆ ಇವಾಗ ನಾವು ಬಂದಿದ್ದು ಲೈಕ್ ಕೆಲಸ ಅಂತ ಹೇಳಿದ್ನಲ್ಲ, ಅದೇನಂದ್ರೆ ಸೊ ಬಜಾಜ್ ಶೋರೂಮ್ ಹತ್ರ. ಬಜಾಜ್ ಶೋರೂಮ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಸೊ ಏನಕ್ಕೆ ಬಂದಿದ್ದೀನಿ ಏನಿದು ಅಂತ. ಸೊ ಒಂದು ಕನ್ಸು ಅಂತ ಹೇಳಿದ್ನಲ್ಲ, ನಮ್ಮ ಅಣ್ಣಂದು ಒಂದು ಕನ್ಸಿತ್ತು. ಏನಂದ್ರೆ ಲೈಕ್ ಬೈಕ್ ತಗೊಳ್ಬೇಕು ಅಂತ 2 years ಇಂದ ಅನ್ಕೊಂಡಿದ್ದ. ಲೈಕ್ ಕೆಲ್ಸಕ್ಕೆ ಹೋದಾಗ್ಲಿಂದನೂ ಅವ್ನು ಅನ್ಕೊಂಡಿದ್ದ, ನಾನು ಹೋಗ್ಬೇಕು, ನಾನು ಬೈಕ್ ತಗೊಳ್ಬೇಕು ಅಂತ. ಸೊ ತಗೊಳಕ್ ಆಗಿರ್ಲಿಲ್ಲ. ಯಾವ್ದಾದ್ರು ಒಂದು ಇವಾಗ ಅವ್ನು ತಗೊಳ್ಬೇಕು ಅಂತ ಅನ್ಕೊಂಡಾಗ ಯಾವ್ದಾದ್ರು ಒಂದು ಅಲ್ಲಿ ಪ್ರಾಬ್ಲಮ್ ಬರ್ತಿತ್ತು. ಸೊ ಅಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಿದ್ದ, ಅಲ್ಲಿ ಖರ್ಚಾಗ್ತಾ ಹೋಗ್ತಿತ್ತು. ಸೊ ಇವಾಗ ಅದನ್ನೆಲ್ಲ ಇಟ್ಟು ಸ್ವಲ್ಪ ಸೇವ್ ಮಾಡಿ ಇವಾಗ ಒಂದು ಸಣ್ಣ ಕನ್ಸನ್ನ ನನ್ಸ್ ಮಾಡ್ತಿದ್ದಾನೆ. ಸೊ ನನ್ಸ್ ಮಾಡ್ಕೊತಿದ್ದಾನೆ. ಸೊ ಒಂದು ಬೈಕ್ ತಗೊಂತಿದ್ದಾನೆ. ಯಾವ ಬೈಕ್ ಅಂದ್ರೆ ಲೈಕ್ ಬೈಕ್ ಅಲ್ಲೇ ರೆಡಿ ಇದೆ ಡೆಲಿವರಿಗೆ. ಸೊ ಅವಾಗ್ಲೇನೆ ಬಂದಿದ್ವಿ. 12 ಗಂಟೆಗೆ ಡೆಲಿವರಿ ತಗೊಂಡ್ಬೇಕಿತ್ತು. ಬಟ್ 12 ಗಂಟೆನಲ್ಲಿ ಏನಾಗಿತ್ತು ಅಂದ್ರೆ ನಾವು ಬರೋದು ಲೇಟ್ ಆಯ್ತು ಸ್ವಲ್ಪ. ನಾನು ಬಂದು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಗೊಂಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಸೊ ಇವಾಗ ಟೈಮ್ ಚೆನ್ನಾಗಿರ್ಲಿಲ್ಲ ಅಂತ ಇವಾಗ 2 ಗಂಟೆಗೆ ಡೆಲಿವರಿ ಹೇಳಿದೀವಿ. ಸೊ 2 ಗಂಟೆಗೆ ಇವಾಗ ಡೆಲಿವರಿ ತಗೊಂತಿದೀವಿ. ಸೊ ಬನ್ನಿ ಬೈಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಅಲ್ಲೇ ರೆಡಿ ಮಾಡಿ ನಿಲ್ಸಿದ್ದಾರೆ. ಸೊ ಇನ್ನೇನು ಡೆಲಿವರಿ ತಗೊಳ್ಬೇಕು. ಯಾರಿಗೋ ನಾವೇ ವೆಯ್ಟ್ ಮಾಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ಹೊತ್ತು. ಅವ್ರು ಬಂದಿದ ತಕ್ಷಣ ಡೆಲಿವರಿ ತಗೊಂಡು ಸೊ ಈಗ ಊರ್ ಕಡೆ ಹೊರಡ್ತಿರೋದೆ. ಪ್ರತಿಯೊಬ್ಬರಿಗೂ ಒಂದು ಕನ್ಸು ಅಂತ ಇರುತ್ತೆ. ಸೊ ಇದಿನ್ನೂ ಚಿಕ್ಕ ಕನ್ಸು. ಅವನು ತುಂಬಾ ದಿವಸದಿಂದ ಅನ್ಕೊಂಡಿದ್ದು ಇವಾಗ ಈಡೇರಿಸ್ಕೊಂತಿದ್ದಾನೆ. 2 years ಅವ್ನು ಜಾಬ್ಗೆ ಹೋಗಿ 2 years ಆಯ್ತು. ಸೊ 2 years ಆದ್ಮೇಲೆ ಅವ್ನು ತಗೊಂತಿರೋ ಫಸ್ಟ್ ಬೈಕ್. ಸೊ ಆಲ್ವೇಸ್ ಖುಷಿಯಾಗಿ ಅನ್ನಿಸ್ತಿದೆ. ಬಿಕಾಸ್ ಯಾಕೆ ಅಂದ್ರೆ ಅವ್ನ ಸ್ವಂತ ದುಡ್ಡಲ್ಲಿ ದುಡ್ದು ಲೈಕ್ ಅವ್ನ ಸ್ವಂತ ದುಡ್ಡ ಇನ್ವೆಸ್ಟ್ ಮಾಡ್ಕೊಂಡು ಅವ್ನು ತಗೊಂತಿರೋ ಬೈಕ್ ಅಂತ ಪ್ರೌಡ್ ಫೀಲ್ ಆಗ್ತಿದೆ ನಮ್ಗೇನ. ಸೊ ಬನ್ನಿ ಆಮೇಲೆ ಅಪ್ಪ ಅಮ್ಮಂಗೆ ಏನು ಅನ್ನಿಸ್ತಿದೆ, ಅವ್ನಿಗೇನು ಫೀಲ್ ಆಗ್ತಿದೆ ಅಂತ ಎಲ್ಲಾನು ಕೇಳ್ತೀನಿ. ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ. ಡೆಲಿವರಿ ಟೈಮ್ ಆಗಿದೆ, ಯಾರೋ ಒಬ್ರು ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟಿಂಗು. ಅವ್ರು ಬಂದಿದ ತಕ್ಷಣ ಡೆಲಿವರಿ ಮಾಡೋದೆ, ಇವಾಗ ಡೆಲಿವರಿ ತಗೊಳೋದೆ. ಸೊ ಬೈಕಲ್ಲೇ ರೆಡಿಯಾಗಿ ನಿಂತಿದೆ, ಅದಾಗಿದ ತಕ್ಷಣ ತಗೊಂಡು ಹೋಗ್ತಿರೋದೆ. ನೋಡಿ ಗಾಯ್ಸ್, ಈ ಪ್ಲೇಸಲ್ಲಿ ನಮ್ಮ ಗಾಡಿ ಬಂದು ನಿಲ್ಕೊಡುತ್ತೆ. ಯಾರೋ ಡೆಲಿವರಿಗೋಸ್ಕರ ನಿಲ್ಸಿದ್ದಾರೆ. ಸೊ ಇವ್ರದ್ದು ಹೋಗಿದ ತಕ್ಷಣ ನೆಕ್ಸ್ಟ್ ನಮ್ದೇ ಡೆಲಿವರಿ. ನೋಡಿ ಅಲ್ಲೇ ಪ್ರತಿಯೊಬ್ರು ಬಂದು ಡೆಲಿವರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅಂದ್ರೆ ಯಾವ್ದೋ ಒಂದು ಗಾಡಿ ಕೂಡ ಅಲ್ಲೇ ನಿಂತಿದೆ ನೋಡಿ. ಸೊ ಇಲ್ಲಿ ಎಲ್ಲಾರು ಬಂದಿದ್ದಾರೆ ಅಲ್ಲೇ. ಅಪ್ಪಾಜಿ, ಶಿಷ್ಯ, ತರುಣ, ಒಂದು ನಮ್ಮ ಅಕ್ಕ, ಮತ್ತೆ ಅಮ್ಮ, ನಮ್ಮ ಅಣ್ಣ, ಮತ್ತೆ ಇವರು ನಮ್ಮ ತರುಣನ್ ಫ್ರೆಂಡು. ಸೊ ಎಲ್ಲಾರು ಬಂದು ಡೆಲಿವರಿಗೋಸ್ಕರನೇ ವೇಟ್ ಮಾಡ್ತಿದೀವಿ. ಸೊ ಇವ್ರದ್ದು ಆಗಿದ ತಕ್ಷಣ ಪಟ್ ಅಂತ ಡೆಲಿವರಿ ಎತ್ಕೊಂಡು ಪಟ್ ಅಂತ ಹೋಗ್ತಿರೋದು. ಫೈನಲಿ ದ ಬೈಕ್ ಈಸ್ ರೆಡಿ. ಇದನ್ನ ನಿಲ್ಸಿದ್ದಾರೆ ಕ್ಲಾತ್ ಹಾಕಿ. ಸೊ ಇವಾಗ ರಿವೀಲ್ ಮಾಡಬೇಕು. ಸೊ ರಿವೀಲ್ ಮಾಡೋದಕ್ಕೆ ನಮ್ಮ ಅಣ್ಣ ಬರ್ತಾನೆ ಇವಾಗ. ಸೊ ಇಲ್ಲಿಂದ ಒಂದು ಪ್ಲಾನ್ ಮಾಡಿದ್ವಿ, ಇಲ್ಲಿಂದ ನಡ್ಕೊಂಡು ಹೋಗಿ ಬಂದು ಸೊ ರಿವೀಲ್ ಮಾಡೋ ಥರ. 3 ಸ್ಟಾರ್ಟ್. ಫೈನಲಿ ದ ವೇಟ್ ಈಸ್ ಓವರ್. ಸೊ ಕಂಪ್ಲೀಟ್ ಆಗಿದೆ, ಡೆಲಿವರಿ ತಗೊಂಡಿದ್ದೀವಿ. ಸೊ ದಿ ಬೈಕ್ ಲುಕ್ ಲೈಕ್ ದಿಸ್. ನೋಡಿ ಈ ಥರ ಇದೆ ಬೈಕು. ಸೊ ಇದು ಫೈನಲಿ ದಿ ಗಾಡಿಗೆ ಹಾರ ಹಾಕ್ತಿದ್ದಾರೆ. ಸೊ ಬ್ಲ್ಯಾಕ್ ಕಲರ್ ಗಾಡಿ, ಪಲ್ಸರ್ NS200 ಹಾರ ಕಟ್ತಿದ್ದಾರೆ. ಅಲ್ಲಿ ಹಾರ ಕಟ್ತಿದ್ದಾರೆ ಅಲ್ಲೇ. ಸೊ ಇಂಡಿಕೇಟರ್ ಆನ್ ಮಾಡು. 4 ಆನ್ ಆಗ್ಬೇಕು. ಇಲ್ಲ ಕೇಳು. ಸೊ ಫೈನಲಿ ದಿ ಬೈಕ್ ಈಸ್ ರೆಡಿ. ಸೊ ಡೆಲಿವರಿ ಜಾಗ ಇಲ್ಲಿ ನೋಡು, ವಿಡಿಯೋ ನೋಡು. ಪಾಪ ಊದ್ಗಡ್ಡಿ ಹಚ್ತಿದ್ದಾರೆ ಲೈಟ್ರಲ್ಲಿ. ಸೊ ಇಲ್ಲಿ ಕುಂಕುಮ ತೆಗಿತಿದ್ದಾರೆ. ಕುಂಕುಮ ಇಡೋದಕ್ಕೆ ಒಂದು ಕ್ರೇಟ್ ಇಲ್ಲ. ಸೊ ಅದಕ್ಕೋಸ್ಕರ ಪೂಜೆ ಮಾಡೋದಕ್ಕೆ ಸೊ ಎಲ್ಲರೂ ಅದಕ್ಕೋಸ್ಕರ ನಿಂತಿದ್ದಾರೆ ಇವಾಗ. ಶಿಷ್ಯ ನೋಡ್ರಿ. ಸೊ ನಮ್ಮ ಅಮ್ಮ ಫುಲ್ ಖುಷಿಯಾಗಿದ್ದಾರೆ. ನಮ್ಮ ಅಮ್ಮಂದು 1-2 ಕ್ವಶನ್ ಕೇಳೋಣ ಬನ್ನಿ. ಸೊ ಅಮ್ಮ, ನಿನ್ ಮಗ ಬೈಕ್ ತಗೊಂಡಿದ್ದಾನೆ ಸ್ವಂತ ದುಡ್ಡಲ್ಲಿ ದುಡ್ದು. ಸೊ ಏನ್ ಫೀಲ್ ಆಗ್ತದೆ? ಖುಷಿ ಆಗ್ತೈತೆ.
ತುಂಬಾ ಖುಷಿ ಆಗ್ತೈತೆ. ಆ ಸ್ವತಂತ್ರವಾಗಿ ದುಡ್ದು ತಾಂಡವ್ನಿ, ನಮ್ಗೂ ಖುಷಿ. ಹಂಗೆ ದುಡ್ದ್ಬಿಟ್ಟು ಕಾರ್ ತಗೊಂಡ್ಬಿಡ್ಲಪ್ಪ. ಕಾರ್ ತಗೊಂಡ್ರೆ ಆಮೇಲೆ ಏನ್ ಮಾಡ್ತೀರಾ? ಇನ್ನೇನ್ ಬೇಕು ಕಾರ್ ಬಿಟ್ಟು? ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಇನ್ನ ಏನೇನೋ ಐತಿ, ಮದ್ವೆ ಮಾಡ್ಬೇಕು, ಏನೋ ಆಸೆ ಇರ್ತಿದಲ್ಲ ಅಪ್ಪ ಅಮ್ಮ. ಅವ್ನು ಬೈಕ್ ತಗೊಂಡವನೆ ಲೈಕ್ ಏನ್ ಆಶಿಸ್ತೀಯ ಅವ್ನ್ಗೆ? ಆಸೆ ಒಳ್ಳೇದಾಗ್ಲಿ, ಆಶೀರ್ವಾದ ಮಾಡ್ತೀನಿ. ನನ್ ಮಕ್ಳಿಗೆ ಒಳ್ಳೇದಾಗ್ಲಿ, ದೇವ್ರು ಕಾಪಾಡ್ಬೇಕು, ನನ್ ಮಕ್ಳನ್ನ ಚೆನ್ನಾಗಿರ್ಬೇಕು ಅಂತ ಹಾರೈಸ್ತೀನಿ. ಮತ್ತೆ ಅಷ್ಟೇನಾ? ಅಷ್ಟೇ, ಇನ್ನೇನ್ ಹೇಳೋಣ. ಎಷ್ಟ್ ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತೈತೆ ಗಾಡಿ ತಂದಿರೋದಕ್ಕೆ. ನಾನ್ ಕರ್ಸಿರಕ್ಕಿದ್ದು ಖುಷಿ ಆಗ್ತಾ ಇದೆ. ನಾ ಸುಮ್ನೆ ಏನಕ್ಕೆ ಅನ್ಕೊಂಡೆ, ಬಾ ಅಂದ, ಬಂದಿದೀನಿ, ಸಖತ್ ಖುಷಿ ಆಗ್ತಾ ಇತ್ತು. ಸ್ವಂತ ದುಡ್ಡು ತಗೊಂಡಿದ್ದಾನೆ, ಹಿಡಿದು ತಾಂಡವ್ನಿ, ಅದಕ್ಕೋಸ್ಕರ ಖುಷಿ ಆಗ್ತಾ ಇತ್ತು. ಹಿಂಗೆ ದೇವ್ರು ಕಾಪಾಡ್ಕೊಂಡು ಹೋಗ್ಲಿ, ದೇವ್ರ ಆಶೀರ್ವಾದ. ನಿನ್ ಮಗ ದುಡ್ದು ಸ್ವಂತ ದುಡ್ಡಲ್ಲಿ ಬೈಕ್ ತಗೊಂಡಿದ್ದಾನೆ, ಹೆಂಗ ಅನಿಸ್ತಿದೆ? ಹೆಂಗ್ ಫೀಲ್ ಆಗ್ತಿದೆ? ಖುಷಿ ಆಗ್ತಾ ಇದೆ. ಅದು ಬಿಟ್ಟು ಬೇರೆ ಹೇಳು. ಲೈಫ್ ಚೆನ್ನಾಗಿರ್ಲಿ, ದುಡಿಲಿ, ಇನ್ನೂ ಚೆನ್ನಾಗಿ ಮುಂದಕ್ಕೆ ಬರ್ಲಿ. ಖುಷಿನಪ್ಪ. ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇದಿನ್ನು ಚಿಕ್ಕ ಕನ್ಸು. ನೆಕ್ಸ್ಟ್ ಇನ್ನು ಏನೇನ್ ಮಾಡ್ಬೇಕು ಅಂತ ಕನ್ಸಿದೆ ನಿಮ್ಗೆ? ಚಾನ್ಸು ಒಳ್ಳೆ ಐಷಾರಾಮಿ ಕಾರ್ ತಗೊಳ್ರಿ, ಸೈಟ್ ತಗೊಳ್ರಿ, ಮನೆ ಕಟ್ಟೋಸ್ರಿ, ಚೆನ್ನಾಗಿ ಅಭಿವೃದ್ಧಿ ಆಗ್ರಿ. ಲೈಕ್ ಇವಾಗ ಏನ್ ಹೇಳ್ತೀಯ? ಬೈಕ್ ತಗೊಂಡಿದ್ದಾನೆ, ಸೊ ಅವನಿಗೆ ಆಶಿಸೋದಾದ್ರೆ ಏನಂತ ಆಶಿಸ್ತೀರಾ? ಖುಷಿ ಆಗ್ತದೆ, ಚೆನ್ನಾಗಿರ್ಲಿ, ಚೆನ್ನಾಗಿ ಒಳ್ಳೆ ಸಂಬಳ ತಗೊಂಡ್ಲಿ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟ ಸಿಂಪಲ್ ಆಗಿ, ಸಿಂಪಲ್ ಲೈಫ್, ಸಿಂಪಲ್ ಅಂದ್ರೆ ಎಷ್ಟು ಅಂದ್ರೆ ಇರೋದ್ರಲ್ಲಿ ಖುಷಿ ಪಡ್ಬೇಕು ಅಷ್ಟೇ. ಜೀವನಾನೇ ಅಷ್ಟು, ಇರೋದ್ರಲ್ಲಿ ಖುಷಿ ಪಡ್ಬೇಕು, ಜಾಸ್ತಿ ಆಸೆ ಪಡ್ಬಾರ್ದು. ದುಡಿಬೇಕು, ಕಷ್ಟ ಪಡ್ಬೇಕು, ದುಡಿಬೇಕು, ಇರೋದ್ರಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇ ನಮ್ಮ ಅಪ್ಪ ಅಮ್ಮನ ಆಸೆ. ನೆಕ್ಸ್ಟ್ ಇವಾಗ ಇಲ್ಲಿ ಗಾಡಿ ಡೆಲಿವರಿ ಆಯ್ತು. ಗಾಡಿ ಡೆಲಿವರಿ ಆದ್ಮೇಲೆ ಸೊ ಇವಾಗ ಟೆಂಪಲ್ ಪೂಜೆ ಮಾಡ್ಸಕ್ ಹೋಗ್ಬೇಕು. ಸೊ ಅದಕ್ಕೆ ಯಾವಾಗ್ಲೇ ಹಾರ ಎತ್ಕೊಂಬಂದಲ್ಲ, ಸೊ ಹಾರ ಎಲ್ಲ ಇವಾಗ ನಮ್ಮ ಮನೆ ಹತ್ರ ಹೋಗ್ಬೇಕು. ಊರಲ್ಲಿ ಹೋಗಿ ಲೈಕ್ ಅಲ್ಲಿ ಪೂಜೆ ಮಾಡಿಸ್ಬೇಕು. ನಮ್ಮ ಮನೆ ಮುಂದೆ ಒಂದು ಟೆಂಪಲ್ ಇದೆ, ಸೊ ಅಲ್ಲೋಗಿ ಪೂಜೆ ಮಾಡಿಸಿ ಮತ್ತೆ ಇವಾಗ ಮತ್ತೆ ನೈಟ್ ನಾನು ಬೆಂಗಳೂರಿಗೆ ಹೊರಡ್ಬೇಕು. ಸೊ ಬನ್ನಿ ಇವಾಗ ಪೂಜೆ ಮಾಡ್ಸೋಣ. ನಿಮ್ಮ ಸ್ವಂತ ದುಡ್ಡಲ್ಲಿ ದುಡ್ದು ಲೈಕ್ ಒಂದು ಹೊಸ ಬೈಕ್ ತೊಗೊಂಡಿದ್ದೀರಾ, ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಲೈಫ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಂಡ ಆಗಿದ್ದೀನಲ್ವಾ, ಸೊ ವೆರಿ ಪ್ರೌಡ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಭಾಳ ಹಳೇ ಡ್ರೀಮ್ ಬೈಕ್. ತೊಗೊಬೇಕು ಅಂತ ತುಂಬ ಸತ ಅಂದ್ಕೊಂಡ್ರು, ತೊಗೊಳಕ್ಕಾಗಿರಲಿಲ್ಲ. ಸೊ ಇವಾಗ ತೊಗೊಂಡಿದ್ದೀನಿ. ಪ್ರೌಡ್ ಫೀಲ್ ಆಗ್ತಿದೆ. ಸೊ ಅವನು ಸ್ವಂತ ದುಡ್ಡಲ್ಲಿ ದುಡ್ದು ಲೈಕ್ ಅವನು ಒಂದೊಂದು ರೂಪಾಯು ಕೂಡ ಸೇವ್ ಮಾಡಿ ಇಷ್ಟು ಬೈಕ್ ತೊಗೊಂಡಿದ್ದಾನೆ. ಲೈಕ್ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಲೈಕ್ ನನಗೂ ಅಷ್ಟೇ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಲ್ತಾನೆ. ಸೊ ಫಸ್ಟ್ ರೈಡ್ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಅಮ್ಮನೇ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಟ್ರಿಪ್ ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಫಸ್ಟ್ ಟ್ರಿಪ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೋಡೋಣ. ಟೈಮ್ ಸಿಕ್ಕಿದ್ರೆ ಪ್ಲ್ಯಾನ್ ಮಾಡೋಣ, ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ಭದ್ರಂ ಪಶ್ಯ ವಿಶ್ವಮ್ಯಾದ್ ಓಂ ಶ್ರೀರಂಗೇ ತತ್ವಾಗಂತು ಸನವೇಶೇ ಮದೆ ತುಮ್ಯದಾಯ ಸಂತ್ವಾ ಚಿಂತನೇಶ ಪ್ರಜಾಮಯ ದೀರ್ಘಮಾಯ. ಸೊ ಗೈಸ್, ಫೈನಲಿ ಟೆಂಪಲ್ ಎಲ್ಲ ಪೂಜೆ ಮಾಡಿಸಿ ಇಲ್ಲೋಗಿ ಆಂಜನೇಯ ಮತ್ತು ನಮ್ಮ ಮನೆ ಮುಂದುಗಡೆ ಒಂದು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಇದೆ. ಸೊ ಎರಡು ಹತ್ರ ಪೂಜೆ ಮಾಡಿಸಿ ಸೊ ಫೈನಲಿ ಮನೆಗೆ ಬಂದಿದ್ದೀವಿ. ಸೊ ಇವತ್ತಿನ ಲಾಗ್ ಇಷ್ಟೇ. ಸೊ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.